ಪ್ರತಿಷ್ಠೆಯ ಕಣವಾಗಿರುವ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಶತಾಯಗತ ಗೆಲ್ಲಬೇಕೆಂಬ ಹಠಕ್ಕೆ ಜೆಡಿಎಸ್ ಅಂದರೆ ಜಿಲ್ಲೆಯ ಕೆಲ ಕಾಂಗ್ರೆಸ್ ಮುಖಂಡರು ಮೈತ್ರಿ ಅಭ್ಯರ್ಥಿಯನ್ನು ಪಕ್ಕಕ್ಕಿಟ್ಟು ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇದರಿಂದ ಅನಿತಾ ಕುಮಾರಸ್ವಾಮಿ ಅವರು ಆತಂಕಕ್ಕೆ ಒಳಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ದಾರೆ. ಸಿದ್ದೂರವರ ಬಳಿ ಹೋದ ಅವರು ಅನೇಕ ರೀತಿಯ ಅಹವಾಲುಗಳನ್ನು ಹೇಳಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಏನಂತಂದರೆ ಪುತ್ರನ ಗೆಲುವನ್ನು ಸುಗಮಗೊಳಿಸುವಂತೆ ಕೇಳ್ಕೊಂಡಿದ್ದಾರೆ. ಒಂದು ಎರಡನೇದು ಚೆಲುವರಾಯಸ್ವಾಮಿ ಅವರು ಇವ್ರ ವಿರುದ್ಧ ಏನಾದ್ರು ಷಡ್ಯಂತ್ರ ಮಾಡ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ 25ನೇ ತಾರೀಕು ಏನು ನಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅವತ್ತು ನೀವು ಕೂಡ ಭೇಟಿ ನೀಡಿ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಸುಮಲತಾ ಅಂಬರೀಶ್ ಅವ್ರಿಗೆ ಕಾಂಗ್ರೆಸ್ ಮುಖಂಡರು ಕೊಡ್ತಾ ಇರ್ತಕ್ಕಂಥ ಬೆಂಬಲಕ್ಕೆ ಅನಿತಾ ಕುಮಾರಸ್ವಾಮಿ ಅವರು ಹೆದರಿದ್ರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಇಲ್ಲಿ ಕಾದು ನೋಡಬೇಕು ಏನಾಗುತ್ತೆ. 25ನೇ ತಾರೀಕು ನಾಮಪತ್ರ ಸಲ್ಲಿಕೆ ದಿನ 5 ಲಕ್ಷಕ್ಕಿಂತ ಜಾಸ್ತಿ ಜನನ ಸೇರಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ CS ಪುಟ್ಟರಾಜು ಅವರು. ನೋಡೋಣ ಏನಾಗುತ್ತೆ ಅಂತ. ಇದು ಇವರಿಬ್ಬರ ಭೇಟಿಯಲ್ಲಿ ನಡೆದಂಥ ಮಾತುಕತೆಗಳು. ಇದು ಇವತ್ತಿನ ವಿಶೇಷವಾಗಿತ್ತು. ಯಾವಾಗಲೂ ಅಪ್ಡೇಟ್ ಸುದ್ದಿಗಳಿಗಾಗಿ ಫ್ರೆಂಡ್ಸ್ ಮಿನಿ ಮೇಕರ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ.